ಆತ್ಮೀಯರೇ, ಇನ್ನೊಂದು ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮನ್ನು ಹಂಚಿಕೊಳ್ಳುತ್ತಿರುವಂಥ ಮಾಹಿತಿ ಸಾಮಾನ್ಯ ಜ್ಞಾನ. ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯ ಪ್ರಸಿದ್ಧ ಸಾಣೆಕಟ್ಟ ಉಪ್ಪು ಮತ್ತು ಕುಂಬಿ ಮುಡ್ಲಿ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚ್ಯಾಂಕ ಅಂದರೆ GI ಟ್ಯಾಗ್ ಪಡೆಯುವ ಪ್ರಕ್ರಿಯೆ ಆರಂಭವಾಗಿದೆ? ಆಪ್ಷನ್ಸ್ 4 ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ. ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆಗೆ ನೀಡಿರುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯ ನಾಗರಿಕರಿಗಾಗಿ ಆರಂಭಿಸಿರುವ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಯಾವುದು? ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 14567. ನವದೆಹಲಿ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ಸೌಶ್ರುತಂ 2026 ಉದ್ಘಾಟಿಸಿದವರು ಯಾರು? ಹೂ ಇನಾಗ್ರೇಟೆಡ್ ಸೌಶ್ರುತಂ 2026 ಆಟ್ ದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಇನ್ ನ್ಯೂ ಡೆಲ್ಲಿ? ಇದಕ್ಕೆ ಉತ್ತರ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. ಶಿಕ್ಷಕರ ಮೇಲಿನ ಒತ್ತಡ ತಗ್ಗಿಸಲು ಮತ್ತು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಕ್ಷಣಾರ್ಧದಲ್ಲಿ ತಿದ್ದಲು ಡಿಜಿ ಟ್ಯೂಟರ್ ಎಂಬ AI ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಸಂಸ್ಥೆ ಯಾವುದು? ಯಾವುದಪ್ಪ ಅಂದರೆ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಾಗಿದೆ. ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ನಲ್ಲಿ ಸಂಚರಿಸುವ ಭಾರತೀಯ ನಾವಿಕ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರಂಭಿಸಿದ ಯೋಜನೆ ಯಾವುದು? ಆಪ್ಷನ್ಸ್ ಸಾಗರಮಾಲಾ ಯೋಜನೆ, ಸಿಫೇರರ್ ಫಸ್ಟ್ ಯೋಜನೆ, ಆಪರೇಷನ್ ಸಂಕಲ್ಪ, ನೌಕಾ ಸುರಕ್ಷಾ ಯೋಜನೆ. ಯಾವುದಪ್ಪ ಅಂದರೆ ಸಿಫೇರರ್ ಫಸ್ಟ್ ಯೋಜನೆ. ಪ್ರತಿ ವರ್ಷ ಜುಲೈ 16ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಮತ್ತು ಇದರ ಮುಖ್ಯ ಉದ್ದೇಶವೇನು? ವಿಶ್ವ ಉರಗ ದಿನ. ಇದರ ಉದ್ದೇಶ ಹಾವುಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂಬುದು. PM E-Drive scheme is implemented by which ministry? ಭಾರೀ ಕೈಗಾರಿಕಾ ಸಚಿವಾಲಯ. PM E-Drive ಯೋಜನೆಯಡಿ ದೆಹಲಿಗೆ 2800 ಹೊಸ ಹವಾನಿಯಂತ್ರಿತ ಕೆಳಮಹಡಿಯ ವಿದ್ಯುತ್ ಬಸ್ಗಳು ಬರಲಿವೆ. ಈ ಉಪಕ್ರಮವು ದೆಹಲಿಯ ಸಾರ್ವಜನಿಕ ಸಾರಿಗೆ ಪಡೆಯನ್ನು ಬಲಪಡಿಸುವ ಮತ್ತು ಕೊನೆಯ ಮೈಲಿ ಸಂಪರ್ಕವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುತ್ತದೆ. PM E-Drive ಯೋಜನೆಯನ್ನು ಭಾರೀ ಕೈಗಾರಿಕಾ ಸಚಿವಾಲಯ ಜಾರಿಗೆ ತಂದಿದೆ ಮತ್ತು ನಿರ್ವಹಿಸುತ್ತದೆ. ಭಾರತದಾದ್ಯಂತ ವಿದ್ಯುತ್ ವಾಹನಗಳ ಅಳವಡಿಕೆಯನ್ನು ವೇಗಗೊಳಿಸಲು ಇದನ್ನು ಆರಂಭಿಸಲಾಗಿದೆ. ಈ ಯೋಜನೆಯು ದೇಶದಾದ್ಯಂತ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಇದು ವಿದ್ಯುತ್ ದ್ವಿಚಕ್ರ ವಾಹನಗಳು, ವಿದ್ಯುತ್ ತ್ರಿಚಕ್ರ ವಾಹನಗಳು, ಆಂಬ್ಯುಲೆನ್ಸ್ಗಳು ಮತ್ತು ವಿದ್ಯುತ್ ಬಸ್ಗಳ ಖರೀದಿಗೆ ಬೇಡಿಕೆ ಪ್ರೋತ್ಸಾಹ ಸಬ್ಸಿಡಿ ಒದಗಿಸಲಾಗುತ್ತದೆ. ದ ಯಂಗ್ ಆಪ್ತಮಿತ್ರ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಇದು ಯಾವ ಸಂಸ್ಥೆ ಪ್ರಾರಂಭಿಸಿದಪ್ಪ ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ: ಗೃಹ ಸಚಿವಾಲಯ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಅಖಿಲ ಭಾರತ ವಿಪತ್ತು ತಗ್ಗಿಸುವ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವಾಗಿರುತ್ತದೆ. ಗುಜರಾತ್ 17 ಜಿಲ್ಲೆಗಳಲ್ಲಿ ಸಮುದಾಯ ಆಧಾರಿತ ವಿಪತ್ತು ನಿರ್ವಹಣೆಯನ್ನು ಬಲಪಡಿಸಲು ಯುವ ಆಪ್ತಮಿತ್ರ ಯೋಜನೆ ಮೊದಲ ಹಂತದ ಅಡಿಯಲ್ಲಿ ಸ್ವಯಂ ಸೇವಕರಿಗಾಗಿ 4526 ಸ್ವಯಂ ಸೇವಕರಿಗಾಗಿ ತರಬೇತಿ ನೀಡಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA 2016ರಲ್ಲಿ ಪ್ರಾರಂಭಿಸಿದ ಈ ಯೋಜನೆಯನ್ನು ಗುಜರಾತ್ನಲ್ಲಿ ಗುಜರಾತ್ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ GSDMA ಮೂಲಕ ಜಾರಿಗೆ ತರಲಾಗಿದೆ. ವಿಶೇಷ ತಂಡಗಳು ಬರುವ ಬದಲು ತಕ್ಷಣ ರಕ್ಷಣೆಗೆ ಮತ್ತು ಪರಿಹಾರಕ್ಕಾಗಿ ತರಬೇತಿ ಪಡೆದ ಸ್ಥಳೀಯ ಸ್ವಯಂ ಸೇವಕರನ್ನು ರಚಿಸುವುದು ಇದರ ಗುರಿಯಾಗಿದೆ. ಈ ಕಾರ್ಯಕ್ರಮವು 11850 ಸ್ವಯಂ ಸೇವಕರನ್ನು ಗುರಿಯಾಗಿಸಿಕೊಂಡಿದ್ದು ಶೇಕಡ 50% ಮಹಿಳೆಯರು ಭಾಗವಹಿಸುತ್ತಿದ್ದಾರೆ. ಅಕಾರ್ಡಿಂಗ್ ಟು ವರ್ಲ್ಡ್ ಹ್ಯಾಪಿಯೆಸ್ಟ್ ಸಿಟೀಸ್ 2026 report, which Indian city ranked among the global top of happiest city?
ಆಪ್ಷನ್ ಎ ಜೈಪುರ್. 24,000ಕ್ಕೂ ಹೆಚ್ಚು ಜನರು ಜಾಗತಿಕ ಸಮೀಕ್ಷೆ ಆಧಾರದ ಮೇಲೆ ಟೈಮ್ ಔಟ್ ತನ್ನ ವಿಶ್ವದ ಅತ್ಯಂತ ಸಂತೋಷದಾಯಕ ನಗರಗಳ 2026 ಶ್ರೇಯಾಂಕಗಳನ್ನು ಬಿಡುಗಡೆ ಮಾಡಿತು. ಶ್ರೇಯಾಂಕಗಳು ಸಂಸ್ಕೃತಿ, ಉದ್ಯಾನವನಗಳು ಮತ್ತು ಹಸಿರು ಸ್ಥಳಗಳು, ನೆರೆಹೊರೆಗಳು, ಬೀದಿಗಳು, ಆಹಾರ, ಕಲೆ, ರಾತ್ರಿ ಜೀವನ, ಸಮುದಾಯ ಪ್ರಜ್ಞೆ ಮತ್ತು ಒಟ್ಟಾರೆ ಸಂತೋಷದಂತಹ ಅಂಶಗಳನ್ನು ಪರಿಗಣಿಸಿದೆ. ಬಾತ್ ಇಂಗ್ಲೆಂಡ್ನ UK 2020ರಲ್ಲಿ ವಿಶ್ವದ ಅತ್ಯಂತ ಸಂತೋಷದಾಯಕ ನಗರವಾಗಿ ಸ್ಥಾನ ಪಡೆದಿದೆ. ಜೈಪುರ ಇದು 6ನೇ ಸ್ಥಾನ ಪಡೆದುಕೊಂಡಿತು. ಇದು ಜಾಗತಿಕ ಟಾಪ್ 10ರ ಏಕೈಕ ಭಾರತೀಯ ನಗರವಾಗಿದೆ. ಶ್ರೇಯಾಂಕಗಳು ಸಂತೋಷ, ಸಕಾರಾತ್ಮಕತೆ, ಸಮುದಾಯ ಮತ್ತು ದೈನಂದಿನ ಜೀವನದ ಗುಣಮಟ್ಟದ ಬಗ್ಗೆ ನಿವಾಸಿಗಳ ಪ್ರತಿಕ್ರಿಯೆಯನ್ನು ಆಧರಿಸಿ ಇದನ್ನು ನೀಡಲಾಗಿದೆ. ವಿಚ್ ಸ್ಟೇಟ್ ಆರ್ UT ಗವರ್ಮೆಂಟ್ ಲಾಂಚ್ಡ್ ಮಿಷನ್ ಕಾಯಕಲ್ಪ ಟು ಅಪ್ಗ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಗವರ್ಮೆಂಟ್ ಸ್ಕೂಲ್ಸ್? ಆಪ್ಷನ್ ಎ ನವದೆಹಲಿ. ಇತ್ತೀಚೆಗೆ ದೆಹಲಿ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಮಿಷನ್ ಕಾಯಕಲ್ಪವನ್ನು ಪ್ರಾರಂಭಿಸಿತು. ಈ ಉಪಕ್ರಮವು ತರಗತಿ ಕೊಠಡಿಗಳನ್ನು ಆಧುನೀಕರಿಸುವುದು, ಶಾಲಾ ಕಟ್ಟಡಗಳನ್ನು ದುರಸ್ತಿ ಮಾಡುವುದು, ಪ್ರಯೋಗಾಲಯಗಳನ್ನು ಸುಧಾರಿಸುವುದು, ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು, ಶೌಚಾಲಯಗಳನ್ನು ನವೀಕರಿಸುವುದು ಮತ್ತು ಸುರಕ್ಷಿತ ಎಲ್ಲರನ್ನೂ ಒಳಗೊಂಡ ಮತ್ತು ಸ್ಫೂರ್ತಿದಾಯಕ ಕಲಿಕಾ ವಾತಾವರಣವನ್ನು ಸೃಷ್ಟಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಜಿಲ್ಲಾಡಳಿತಗಳು, ಶಿಕ್ಷಣ ಇಲಾಖೆ, CSR ಉಪಕ್ರಮಗಳು, ಸಾಮಾಜಿಕ ಸಂಸ್ಥೆಗಳು, ಮಾರುಕಟ್ಟೆ ಸಂಘಗಳು ಮತ್ತು ಸ್ಥಳೀಯ ಸಮುದಾಯಗಳ ಬೆಂಬಲದೊಂದಿಗೆ ಇದನ್ನು ಕಾರ್ಯಗತಗೊಳಿಸಲಾಗುತ್ತದೆ. ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಪ್ರವೇಶವನ್ನು ಸುಧಾರಿಸುವುದು ಮತ್ತು ಶಾಲಾ ಆವರಣಗಳಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಸುವುದು ಈ ಕಾರ್ಯಕ್ರಮವು ಇದನ್ನು ಒಳಗೊಂಡಿರುತ್ತದೆ. ಇದು ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಬಂದರೆ ಬಹಳ ಉತ್ತಮ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಇದರ ಮುಖ್ಯ ಅಂಶಗಳು ಇಲ್ಲಿ ಸಚಿವಾಲಯ ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಕಟಣೆಯಾಗಿದೆ. ರಾಷ್ಟ್ರೀಯ ಸಹಾಯವಾಣಿ ಹಿರಿಯ ನಾಗರಿಕರಿಗೆ 14,567 ಎಂಬ ಉಚಿತ ರಾಷ್ಟ್ರೀಯ ಸಹಾಯವಾಣಿಯನ್ನು ನೀಡಲಾಗಿದೆ. ಅಭಿಯಾನ ಮತ್ತು ಪ್ರತಿಜ್ಞೆ ಹಿರಿಯ ನಾಗರಿಕರಿಗೆ ಘನತೆಯ ಕಾಳಜಿ ಮತ್ತು ಗೌರವಗಳನ್ನು ಬಲಪಡಿಸಲು ಹಮ್ಮಿಕೊಂಡಿದ್ದ ಟೇಕ್ ದ ಪ್ಲೆಡ್ಜ್ ಮೂಲಕ 5.36 ಲಕ್ಷಕ್ಕೂ ಹೆಚ್ಚು ನಾಗರಿಕರು ಪ್ರತಿಜ್ಞೆ ಸ್ವೀಕರಿಸಿದ್ದಾರೆ. ಉದ್ದೇಶ ಏಜಿಂಗ್ ವಿತ್ ಡಿಗ್ನಿಟಿ ಗೌರವಾನ್ವಿತ ವೃದ್ಧಾಪ್ಯ ಅಭಿಯಾನದ ಅಡಿಯಲ್ಲಿ ಹಿರಿಯ ನಾಗರಿಕರ ಸುರಕ್ಷತೆ, ಘನತೆ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು ಇದರ ಮುಖ್ಯ ಗುರಿಯಾಗಿದೆ. ದಿನಾಂಕ ಈ ಪ್ರಕಟಣೆಯನ್ನು 15 ಜುಲೈ 2026 ಸಂಜೆ 6:07 ದೆಹಲಿಯಿಂದ ಬಿಡುಗಡೆ ಮಾಡಲಾಗಿದೆ. ಧನ್ಯವಾದಗಳು. ನಿಮ್ಮ ಕಡೆ ಸೇವೆ ಇಟ್ಕೊಳ್ಳಿ, ಉಪಯೋಗಕ್ಕೆ ಬಂದೇ ಬರ್ತದೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.